ಕಾರ್ಯಕ್ರಮ ಶುರು. ಅಂದರೆ ಹುಡುಗಿನೀಗ ಕಳಿಸ್ಕೊಡ್ತಾ ಇದ್ದಾರೆ. ಶಾಸ್ತ್ರಗಳೆಲ್ಲ ಮುಗೀತು. ಇನ್ನು ಹುಡುಗಿ ಹಿಡ್ಕೊಡೋ ಶಾಸ್ತ್ರ ಅಂತೇನೋ ಹೇಳ್ತಾರಲ್ಲ ಅದು. ಅವ್ರು ಬಂದು ರವಿ ಅವರ ಅಮ್ಮ, ಅಂದರೆ ದಿವ್ಯನ ಅತ್ತೆ. ಈಗ ಮನೆಗೆ ನೀವೇ ಜವಾಬ್ದಾರ, ನೀವೇ ಹಿರಿಯವರು. ಮಂಜು ಅಣ್ಣ ಅವ್ರಿಗೆ ತಂದೆ ಸಮಾನ ನೀನು. ಇದುವರೆಗೆ ಅವ್ರಿಗೇನು ಮಿತ್ರವರೇ ನಿಮಗೆ ಸಾಕಿ ನಿಮ್ಮ ಕೈ ಕೊಡ್ತಾ ಇದ್ದೀವಿ. ನಿಮ್ಮನ್ನೇ ಮಗಳಂತೆ ನೋಡಿಕೊಂಡು ಈ ಗಳಿಗೆ ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಬರುತ್ತೆ ಅಲ್ವಾ. ಇಷ್ಟು ದಿನ ಎಷ್ಟು ಸಂಭ್ರಮದಿಂದ, ಎಷ್ಟು ಖುಷಿಯಿಂದ ಈ ಥರ ಮಾಡ್ಬೇಕು, ಆ ಥರ ಮಾಡ್ಬೇಕಂತ ಪ್ಲ್ಯಾನಿಂಗಲ್ಲಿ ಎಷ್ಟು ಫಂಕ್ಷನ್ಗಳು ಮಾಡಿದ್ವಿ, ಎಷ್ಟು ಖುಷಿಯಾಗಿ ಮಾಡಿದ್ವಿ. ಅವಾಗೆಲ್ಲ ಇದು ನೆನಪು ಬಂದಿರೋದಿಲ್ಲ. ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, ಅದಕ್ಕೆ ಇಷ್ಟೆಲ್ಲ ಸಂಭ್ರಮ ಪಡ್ತಾ ಇದ್ದೀವಿ ಅಂತ. ಬಟ್ ಮದುವೆ ಆದಮೇಲೆ, ತಾಳಿ ಕಟ್ಟಿದ ಮೇಲೆ ಏನೋ ಒಂಥರ ಫೀಲಿಂಗ್ ಶುರು ಆಗುತ್ತಲ್ವಾ. ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಫಸ್ಟ್ ಟೈಮು ಒಂದು ಹೊಸ ಜಾಗಕ್ಕೆ, ಎಲ್ಲ ಹೊಸ ಜನರ ಮಧ್ಯೆ ಹೋಗಿ ಇರೋದು ಅಂದರೆ ತಮಾಷೆ ಅಲ್ಲ. ತುಂಬ ಧೈರ್ಯ ಆಗಿರಬೇಕು. ಹಾಗೆ ನೋಡಿದ್ರೆ ವಿ ವಿಮೆನ್ಸ್ ಆರ್ ಸ್ಟ್ರಾಂಗ್. ಬಟ್ ಸ್ಟಿಲ್ ಸ್ನೇಹಿತರೆ, ಈ ಫೀಲ್ ಇದೆಯಲ್ಲ, ಇಟ್ಸ್ ರಿಯಲಿ ಡಿಫಿಕಲ್ಟ್. ಸಿನಿಮಾ ಅವರು ಅಮ್ಮನ ಮನೆ ಬಿಟ್ಟು ಹೋಗ್ತಿದ್ದಾರಲ್ಲ, ಅದಕ್ಕೆ ನಮ್ಮ ಸಾನುಗೆ ಟೆನ್ಷನ್ನು. ಮಮ್ಮ, ನಾನಂತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲಪ್ಪ, ನಾನು ಈ ಥರ ಹೋಗೋದಿಲ್ಲಪ್ಪ, ನನ್ನ ಮದುವೆನೇ ಆಗೋದಿಲ್ಲಪ್ಪ ಅಂತ ಮೊದಲೇ ಹೇಳಿಬಿಟ್ಟಿದ್ಲು. ಇವಾಗಂತೂ ಅಳೋದನ್ನು ನೋಡ್ಬಿಟ್ಟಂತೂ ನಮ್ಮ ಸಾನು ಒಂಥರ ಕನ್ಫರ್ಮ್ ಮಾಡ್ಕೊಂಡಂಗೆ ಆಗೋಯ್ತು ಅವಳಿಗೆ. ಈ ಟೈಮಲ್ಲಿ ಮದುವೆ ಚೆನ್ನಾಗಾಯಿತು ಅಂತ ಖುಷಿ ಪಡೋದು, ಅಥವಾ ನಮ್ಮನ್ನೆಲ್ಲನೂ ಬಿಟ್ಟು ಒಂದು ಹೊಸ ಮನೆಗೆ, ಹೊಸ ಜಾಗಕ್ಕೆ ಹೋಗ್ತಾ ಇದ್ದಾಳೆ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಗೊತ್ತಾಗೋದಿಲ್ಲ ಅಲ್ಲ. ದಿವ್ಯಾ ತುಂಬಾ ಅಟ್ಯಾಚ್ಡ್ ಅವ್ರ ಅಮ್ಮನಿಗೆ. ತುಂಬಾ ಅಳ್ತಾ ಇದ್ಲು, ನಿಲ್ಲಿಸ್ತಾನೆ ಇರಲಿಲ್ಲ. ಸೊ ನಾನು ಟೀಸ್ ಮಾಡ್ತಾ ಇದ್ದೆ, ಎಷ್ಟೊಂದೆಲ್ಲ ಮಾಡಿಸ್ಕೊಂಡೆ, ಶಾಪಿಂಗ್ ಎಲ್ಲ ಮಾಡ್ತಾ ಖುಷಿಯಾಗಿದ್ದೆ, ಬ್ರೈಟ್ ಟು ಬಿ ಮಾಡ್ಕೊಂಡಾಗ ಖುಷಿಯಾಗಿದ್ದೆ, ಎಷ್ಟೊಂದೆಲ್ಲ ಇಷ್ಟು ದಿನ ಎಲ್ಲನೂ ಖುಷಿಯಾಗಿ ಎಲ್ಲನೂ ಮಾಡ್ಕೊಂಡು ಇವಾಗ ಮಾತ್ರ ಅಳ್ತಾ ಇದೆಯಾ ಅಂತ. ಬಟ್ ಆ ಮೂಮೆಂಟಲ್ಲಿ ನನಗೆ ಹೇಗೆ ಫೀಲ್ ಆಗಿತ್ತು ಅಂತ ನನಗೂ ಗೊತ್ತಿದೆ. ಬಟ್ ಸ್ಟಿಲ್ ನಾನು ಅವ್ಳಿಗೆ ಟೀಸ್ ಮಾಡ್ತಿದ್ದೆ. ಇವ್ರನ್ನೆಲ್ಲರನ್ನೂ ನೋಡಿದ್ದೀರಾ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ. ನೀವೇ ದೊಡ್ಡವರಲ್ಲ, ಇನ್ನೊಬ್ಬರಿದ್ದಾರೆ, ಅದೇ ಅಲ್ಲ, ಇರೋ 3 ಜನಗಳು ದೊಡ್ಡವರು, ನೆಕ್ಸ್ಟ್ ಅವ್ರು ನೆಕ್ಸ್ಟ್ ನಾನು. ಈಗ ನಾವು ಹುಡುಗಿ ಮನೆಗೆ, ಈಗ ಅದು ಹುಡುಗಿ ಮನೆ ಆಗ್ಬೇಕು. ಈಗ ಅಲ್ಲಿಗೆ ಶಾಸ್ತ್ರಕ್ಕೆ ಅಂದ್ಬಿಟ್ಟು ಕರೆದಿದ್ದಾರೆ ನಮ್ಮನ್ನೆಲ್ಲ. ನಾವು ಹೋಗ್ತಾ ಇದ್ವಿ. ಇದು ನಮ್ಮ ಭಾವ, ಇಲ್ಲಿ ಮಹೇಶ ಭಾವ, ನಮ್ಮ ಭಾವ
ಬೇಕಾದರೆ ಇನ್ನೂ 3 ಜನ ಎಕ್ಸ್ಟ್ರಾ ಆಗ್ತಾರೆ. ಅದಕ್ಕೆ ದೊಡ್ಡ ಕಾರು. ಯಾವುದಿದು ಇನೋವಾ ಅಲ್ವಾ? ಎರ್ಟಿಗ ಇವ್ರದ್ದು. ಯಾರು 3 ಜನ ಹೋಗಿದ್ದಾರೆ, ಇನ್ನೊಂದಿಬ್ರು ಹೋಗಿ ಅಂತ ಹೇಳಿದ್ರು. ಈಗ ನಾವು 3 ಜನ ಹೋಗ್ತಿದ್ದೀವಿ. ಅಲ್ಲಿಂದ ಯಾರು ಬರ್ತಾರೆ, ಗಂಡು ಹೆಣ್ಣು ದೀಪ, ಆಮೇಲೆ ಇನ್ನು ಇಬ್ಬರು ಯಾರು ಗೊತ್ತಿಲ್ಲ. ಎಲ್ಲರೂ ಮಾತಾಡ್ಕೊಳ್ತಾ ಇದ್ದೀವಿ ಮದುವೆ ಮನೆಯಿಂದ ಬಂದಮೇಲೆ ಏನೇನೆಲ್ಲ ಮಾಡಿದ್ವಿ ಅಂತ. ಕಡೆ ಮಲ್ಕೊಂಡಿರೋದೆ ಎಲ್ಲರೂ. ಎಲ್ಲ ಹಂಗಂಗೆ ಬಿದ್ದಿದೆ. ಹೋದ್ಮೇಲೆ ಇನ್ನು ಅಡುಗೆ ಮಾಡಬೇಕು, ಮಕ್ಕಳದು ನೋಡಬೇಕು. ಇಷ್ಟೇ ಫ್ಯಾಮಿಲಿ ಅಂದರೆ ಮಾತಾಡ್ಕೊಳ್ಳೋದು. ತಯಾರಿ ಮಾಡಬೇಕು. ಅದಕ್ಕೆ ಪಾಪ ಅವ್ರ ಮನೆಗೆ ಕ್ಲೀನ್ ಮಾಡ್ತಿರ್ಬೇಕೇನೋ, ಇಲ್ಲ ಅಂದಿದ್ರೆ ಪಾಪ ಅವರು ಮಲ್ಕೊಂಡ್ಬಿಟ್ಟಿರೋರು. ನಮ್ಮ ಮನೆಯಲ್ಲೂ ಅದೇ ಕತೆ, ಎಲ್ಲ ಸ್ಟೇಜ್ ಮಾಡಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ನಾನು ನಿದ್ದೆ ಮಾಡೋಣ ಅಂತ ಹೋದ್ರೆ ಸಾನು ಕ್ಲಾಸ್ ಶುರು ಆಗೋಯ್ತು. ಅವಳು ಅದು ಮೊಬೈಲ್ ಕೊಡು, ಇದು ಮೊಬೈಲ್ ಕೊಡು. ರೀಚ್ ಆದ್ವಿ ಮನೆಗೆ. ನಾವು ಬರೋ ಮುಂಚೆನೇ ತುಂಬ ಶಾಸ್ತ್ರಗಳಾಗಿದೆ. ಅಂದರೆ ಹುಡುಗ ಹುಡುಗಿ ಒಬ್ರಿಗೊಬ್ರು ಹಳದಿ ಹಚ್ಚೋದು, ಹಚ್ಚಾದ್ಮೇಲೆ ಸ್ನಾನ ಮಾಡಿಸಿ ಇಬ್ರಿಗೂ ಒಟ್ಟಿಗೆ ಸ್ನಾನ ಮಾಡಿಸ್ತಾರೆ, ನೀರು ಹಾಕ್ತಾರೆ. ಹಳದಿ ಶಾಸ್ತ್ರದ ದಿನ ಹೇಗೆ ಹಾಕಿದ್ರು ನೋಡಿ ಹಾಗೆ. ಆಮೇಲೆ ಈಗ ಒಂದು ಶಾಸ್ತ್ರ ನಡೀತಾ ಇದೆ. ಈಗ ಏನಾಗ್ತಾ ಇದೆ ಅಂದರೆ, ಒಂದು ಬಟ್ಟೆ ಹಿಡಿದಿದ್ದಾರೆ, ಅಲ್ಲಿ ಒಂದು ಚಿಕ್ಕ ಡಾಲ್ನ ಇಟ್ಟಿದ್ದಾರೆ, ಅದ್ರ ಮೇಲೆ ಈಗ ನೀರು ಹಾಕಿದ್ರು. ಸೊ ಮೊದಲು ಲಾಲಿ ಹಾಡಿದ್ರು ಅಲ್ವಾ, ಮಲಗಿಸಿದ್ರು. ಮಲಗಿ ಆದಮೇಲೆ ಪಾಪು ಸುಸು ಮಾಡ್ತು. ಈಗ ಸುಸು ಮಾಡಿದಾಗ ಏನು ಮಾಡ್ತಾರೆ, ಅದನ್ನು ತಗೊಂಡು ಕ್ಲೀನ್ ಮಾಡಬೇಕು. ಸೊ ಇಲ್ಲಿ ಇಬ್ಬರು ವರ್ಕಿಂಗ್, ದಿವ್ಯಾ ಕೂಡ ಕೆಲ್ಸಕ್ಕೆ ಹೋಗ್ತಾಳೆ. ಅದಕ್ಕೆ ಯಾರು ನೋಡ್ಕೊಳ್ಳೋದು ಪಾಪುನ? ಇದೊಂಥರ ಶಾಸ್ತ್ರ ಅಂತಿರೋ ಅಥವಾ ಆಟ, ಇದೊಂಥರ ಆಟನೇ ಅಂತ ಹೇಳ್ಬೋದು. ಅಮ್ಮ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು, ಮಗು ನೋಡ್ಕೊಳ್ತಾ ಇರಿ ಅಂದ್ಬಿಟ್ಟು ಗಂಡನಿಗೆ ಕೊಡೋದು. ಗಂಡ ಅಯ್ಯೋ ನಾನು ಆಫೀಸ್ಗೆ ಹೋಗಬೇಕು ಅಂತ ಇನ್ನೂ ವಾಪಸ್ ಕೊಡೋದು ಹೆಂಡತಿಗೆ. ಹೆಂಡತಿಯು ನಾನು ಆಫೀಸ್ಗೆ ಹೋಗಬೇಕು ಅಂತ ಹೇಳೋದು. ಸೊ ಈ ಥರ ಆಟ ನಡೀತಾ ಇದೆ. ಕಾನ್ವರ್ಸೇಷನ್ ನಾನು ಹೇಳಿದ್ದೀನಿ, ಮರಾಠಿಯಲ್ಲಿ ಮಾತಾಡ್ತಾರೆ, ಅರ್ಥ ಆಗಲ್ಲ ಅಂದ್ಬಿಟ್ಟು ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ऑफिसला जाऊ घे तू मला तुम्ही देवा बीबी ऑफिसला जाऊ म्हणजे घ्या बीबी ऑफिसला जाऊ म्हणजे देवा देवा बिगी बिगी देवा ಈಗ ನೆಕ್ಸ್ಟ್ ಗೇಮ್. ಇದರಲ್ಲಿ ಮಗು ಹುಟ್ಟಿದಾಗ ನೋಡೋಕೆ ಬರ್ತಾರಲ್ವಾ, ಸೊ ಯಾರ್ಯಾರು ಬರ್ತಾರೆ, ಏನೇನು ಗಿಫ್ಟ್ ಕೊಡ್ತಾರೆ ಅಂತ ಈಗಲೇ ಕೇಳ್ತಾ ಇರೋದು ಎಲ್ಲರಿಗೂ. ಒಬ್ರಂದ್ರು ನಾವು ರಿಂಗ್ ಹಾಕ್ತೀವಿ ಅಂತ, ಇಬ್ಬರೇನೋ ರಿಂಗ್ ಹಾಕ್ತೀವಿ ಅಂದರು. ಇನ್ನು ಒಬ್ಬರು ನನಗೆ ಗಂಡು ಮಗ ಇದ್ದಾನೆ, ಮಗಳಾದರೆ ನಾನು ಮದುವೆ ಮಾಡ್ಕೊಳ್ತೀನಿ, ಸೊಸೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಇದೇ ಥರ ಎಲ್ಲರಿಗೂ ಕೇಳ್ತಾ ಇರೋದು. लेकराला बेबी किट घेऊन तुकाराम महाराजांनी बलाय गेले, सोन्यात सकली घेऊन सोन्याचे चेन हा प्रेमाने ದಿವ್ಯಾನ ಅಕ್ಕ ಅಂದ್ಲು ನಾನು ಚೈನ್ ಹಾಕ್ತೀನಿ ಅಂತ, ಇನ್ನೊಬ್ರು ಅಂದರು ಬೇಬಿ ಕಿಟ್ ಅಂತ, ಇನ್ನೊಬ್ರು ಅಂದರು ಡೈಪರ್ ಕಿಟ್ ಅಂತ ಹೇಳಿದೆ. ಅದಾದಮೇಲೆ ನೀವು ಗಂಡನ ಹೆಸರು ಹೇಳಬೇಕು ಅಂತ, ಬರೀ ಹೆಸರು ಹೇಳೋ ಆಗಿಲ್ಲ. ಸೊ ನಾನೇನು ಹೇಳಿದೆ ನೆನಪು ಬಂದಿಲ್ಲ. ಆಮೇಲೆ ದೀಪ ನೆನಪಿಸಿದ್ಲು ನನಗೆ. ತುಂಬ ದಿನ ಆಗಿತ್ತು ಹೇಳಿ ಅದನ್ನು. ನಾನು ಮದುವೆ ಟೈಮಲ್ಲಿ ಕಲ್ತಿದ್ದೆ, ಆಮೇಲೆ ಅಲ್ಲಿ ಎಲ್ಲೂ ಯೂಸೇ ಮಾಡಿರಲಿಲ್ಲ ಅದು. ಸೊ ನಾನೇನು ಹೇಳಿದ್ದು ಅಂದರೆ, ತುಳಸಿಚ ಪೂಜಾ ಕರ್ತೆ ನೇಮಾನ ರಾಜೇಶ್ ನಾವ್ ಗೆತೆ ಪ್ರೇಮಾನ, ಅಂದರೆ ತುಳಸಿ ಪೂಜೆನ ತುಂಬ ನೇಮವಾಗಿ ಮಾಡ್ತೀನಿ, ಆ್ಯಂಡ್ ರಾಜೇಶ್ ಅವರ ಹೆಸರನ್ನ ತುಂಬ ಪ್ರೀತಿಯಿಂದ ತಗೊಳ್ತೀನಿ ಅಂತ ಹೇಳಿ. ಸೊ ಅದೆಲ್ಲ ಆದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಚೆಂಬಿಟ್ಟಿದ್ದಾರೆ. ಚೆಂಬು ಮೇಲೆ ಒಂದು ಹಪ್ಪಳದ ಮೇಲೆ ದೀಪ ಹಚ್ಚಿಸಿದ್ದಾರೆ, ಅದಕ್ಕೆ ಪೂಜೆ ಮಾಡಿದ್ರು. ಕಂಕಣ ಬಿಚ್ಚಿಸಿದ್ರು, ಕಂಕಣ ಏನಲ್ಲಿ ಕಟ್ಟಿದ್ರಲ್ವಾ
ಮದುವೆಯಲ್ಲಿ ಅದನ್ನು ಒಬ್ಬರು ಇವಾಗ ಬಿಡಿಸಿದ್ರು. ಈಗ ಹೊರಡೋ ಟೈಮು, ಹೊರಡಬೇಕಾದ್ರೆ ಧಾರೆಗೆ ಮಡ್ಲಕ್ಕಿ ಕೊಟ್ಟಿರ್ತಾರೆ ನೋಡಿ, ಏನೇನೆಲ್ಲ ಇದೆ ಅಂದ್ಬಿಟ್ಟು. ಇದ್ರ ಜೊತೆ ಧಾರೆ ಸೀರೆ ಕೊಟ್ಟಿರ್ತಾರೆ. ಆ ಸೀರೆನ ಉಟ್ಕೊಂಡಾದ್ಮೇಲೆ ಈ ಮಡ್ಲಕ್ಕಿನ ಅವ್ರ ಜೊತೆನೇ ಇಟ್ಕೊಳ್ಬೇಕು. ಸೊ ಗಂಡನ ಮನೆಯಿಂದ ಅಮ್ಮನ ಮನೆ, ಅಮ್ಮನ ಮನೆಯಿಂದ ಗಂಡನ ಮನೆಗೆ ಎಷ್ಟು ಸಾರಿ ಓಡಾಡ್ತಾರೋ, ಒಂದು 5 ಸಾರಿ ಮಿನಿಮಮ್ ಇದನ್ನು ಅವ್ರ ಜೊತೆನೇ ಇಟ್ಕೊಂಡು ತಿರುಗಾಡಬೇಕು. ಸೊ ಅದು ನಮ್ಮ ಕಡೆ ಶಾಸ್ತ್ರ. ಅದಾದಮೇಲೆ ಈ ಅಕ್ಕಿಯಲ್ಲಿ ಏನಾದರೂ ಒಂದು ಪದಾರ್ಥ ಮಾಡಿ ಸೇವಿಸಬೇಕು. ಆಮೇಲೆ ಚಪ್ರ ಇನ್ನೂ ತೆಗ್ದಿರೋದಿಲ್ಲ. ಚಪ್ರ ತೆಗಿಯೋದಕ್ಕೂ ಒಂದು ಡೇ ಇರುತ್ತೆ. ಅವತ್ತು ಪೂಜೆ ಮಾಡಿಬಿಟ್ಟು ಗಂಡು ಹೆಣ್ಣು ಪೂಜೆ ಮಾಡಿಬಿಟ್ಟು ಆಮೇಲೆ ಅದನ್ನು ತೆಗಿಬೇಕು. ಸೊ ಈಗ ಸ್ನೇಹಿತರೆ, ಇಲ್ಲಿದ್ದು ಶಾಸ್ತ್ರಗಳೆಲ್ಲ ಮುಗೀತು. ಇವಾಗ ನಾವು ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ ವಾಪಸ್ಸು. ಸೊ ಕರ್ಕೊಂಡು ಹೋಗೋದಕ್ಕೆ, ಕರ್ಕೊಂಡು ಬರೋದಕ್ಕೆ ಮುತ್ತೈದೆಯರು ಯಾವಾಗ್ಲೂ ಬರಬೇಕು. ಅಟ್ಲೀಸ್ಟ್ ಒಂದು 2 ಟೈಮ್ಸ್ 3 ಟೈಮ್ಸ್ ಆದ್ರೂ ಓಡಾಡಬೇಕು. ಹಾಗಾಗಿ ನಾವು 5 ಜನ ಮುತ್ತೈದೆಯರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮನೆಗೆ ರೀಚ್ ಆಗಿದ್ದೀವಿ ಸ್ನೇಹಿತರೆ. ಬಂದ ಮೇಲೆ ಹಸಿ ಚಪ್ರದ ಕೆಳಗಡೆ ನಿಲ್ಲಿಸ್ಕೊಂಡವ್ರಿಗೆ ಆರತಿ ಬೆಳಗಬೇಕು, ದೃಷ್ಟಿ ತೆಗಿಬೇಕು. ಸೊ ಇಲ್ಲಿ ಆರತಿ ಮಾಡೋರು ನೋಡಿ ಮೊದಲು ಡೀಲ್ ಮಾಡ್ಕೊಳ್ತಾ ಇದ್ದಾರೆ, ನಮ್ಗೆ ಇಷ್ಟೇ ಹಾಕಬೇಕು, ಇಲ್ಲ ಅಂದರೆ ನಾನು ನಿಮ್ಮನ್ನು ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ. ಸ್ನೇಹಿತರೆ, ಗಂಡನ ಮನೆಗೂ ನಮ್ಮ ಕೆ ಆರ್ ನಗರ್ಗೂ 1 ಅವರ್ ಏನೋ ಜರ್ನಿ ಅಷ್ಟೇ. ಇಲ್ಲ ಅಂದಿದ್ರೆ ತುಂಬಾ ದೂರ ಆಗಿಬಿಟ್ಟಿದ್ರೆ ಕಷ್ಟ ಆಗ್ತಾಯಿತ್ತು. ಒಂದೇ ದಿನದಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ನಮಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆಗಲೇ ನಮ್ಮ ಮಹೇಶ ಭಾವ ಅವ್ರು ಹೇಳಿದ್ರಲ್ಲ, ಅದೊಂದು ಶಾಸ್ತ್ರ ಇದೆ ರಾತ್ರಿಗೆ. ಸೊ ಅರೇಂಜ್ಮೆಂಟ್ಸ್ ಆಗ್ತಾ ಇದೆ. ಈಗ ಊಟ ಮಾಡಿಕೊಂಡು ಇನ್ನು ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಸ್ನೇಹಿತರೆ, ಈ ವ್ಲಾಗೊಂದಿಗೆ ಮದುವೆ ವ್ಲಾಗ್ ಫುಲ್ ಎಂಡ್ ಆಗುತ್ತೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಮೋಟಿವೇಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರೋದಕ್ಕೆ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್. ಇಲ್ಲಿ ನೋಡಿ, 1 ನೋಟ್ ಸಾಕಾಗಲಿಲ್ಲ ಅಂದ್ಬಿಟ್ಟು ಇನ್ನೂ ಒಂದು ನೋಟ್ಗೆ ಡಿಮ್ಯಾಂಡ್. ಇಂಥ ಟೈಮಲ್ಲಿ ಅಲ್ವಾ ನಮ್ಮ ಡಿಮ್ಯಾಂಡ್ ಎಲ್ಲ ಫುಲ್ಫಿಲ್ ಆಗೋದು. ಕಾರ್ಯಕ್ರಮ ನೋಡ್ಬೇಕು. ನಾವು ಕಾಮೆಂಟ್ರಿ ಕೊಡ್ತಿದ್ದೀರಲ್ಲ.